ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಕೂಡ ನೀವು ಹೀಗೆ ರಿಯೂಸ್ ಮಾಡ್ಕೊಳ್ಬೋದು. ಆ ಎಲ್ಲ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಬರೋಣ. ಸೊ ಮೊದಲೇ ಟಿಪ್ ಬಂದು ನೋಡ್ತಾ ಇರ್ಬೋದು. ಈ ರೀತಿ ಮೊಬೈಲನ್ನು ದೊಡ್ಡವರು ಯೂಸ್ ಮಾಡ್ತೀವಿ, ಮಕ್ಕಳಂತರೂ ಗೇಮ್ ಆಡೋದಕ್ಕೆ ಆ ಕೈ ಈ ಕೈಯಿಂದ ಹಾಗೇನೆ ಆಟ ಆಡ್ಕೊಂಡು ಬಂದು ಯೂಸ್ ಮಾಡ್ತಿರ್ತಾರೆ. ನಾವು ಕೂಡ ಅಷ್ಟೇ ಕಿಚನ್ನಲ್ಲಿ ಕುಕಿಂಗ್ ವಿಡಿಯೋಸ್ ಏನಾದರೂ ಶೂಟ್ ಮಾಡಬೇಕಾದ್ರೆ ಅಲ್ಲಲ್ಲಿ ಡಸ್ಟ್ ಇರುವಂಥ ಪ್ಲೇಸಲ್ಲಿ ಮೊಬೈಲ್ನ ಇಡ್ತಾ ಇರ್ತೀವಿ. ಸ್ಕ್ರೀನ್ ಬೇಗನೆ ಹಾಳಾಗ್ತಿರುತ್ತೆ. ಸೊ ಈ ರೀತಿ ಹಾಳಾಗೋದ್ರಿಂದ ಅದರಲ್ಲಿರ್ತಕ್ಕಂಥ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ನೀಟಾಗಿ ಬರ್ತಾ ಇರಲ್ಲ. ಸೊ ಅದನ್ನು ನಾವು ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ವೈಟ್ ಕೋಲ್ಗೇಟನ್ನು ಜಸ್ಟ್ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಅದನ್ನು ನೀಟಾಗಿ ಈ ರೀತಿ ರಬ್ ಮಾಡ್ಕೊಳ್ಬೇಕು. ನಂತರ ಒಂದು ಡ್ರೈ ಕ್ಲಾತಿಂದ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಅದರ ಮೇಲಿರ್ತಕ್ಕಂಥ ಎಲ್ಲ ಡಸ್ಟ್ ಎಲ್ಲನೂ ನೀಟಾಗಿ ರಿಮೂವ್ ಆಗುತ್ತೆ. ಮೊಬೈಲ್ ಹೊಸದರಂತೆ ಕಾಣಿಸುತ್ತೆ. ಸೊ ಇದರಿಂದ ನೀವು ತೆಗೆಯುವಂಥ ಪಿಕ್ಚರ್ಸ್ ಆಗಿರ್ಬೋದು, ವಿಡಿಯೋಸ್ ತುಂಬಾ ಕ್ಲಿಯರ್ ಆಗಿ ಬರುತ್ತೆ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಮಕ್ಕಳ ಲಂಚ್ ಬಾಕ್ಸ್ಗಳಲ್ಲಿ ಟಿಫಿನ್ ಬಾಕ್ಸ್ ಹಾಗೇನೆ ನಾವು ವಾಟರ್ ಬಾಟಲ್ಸ್ನ ಇಟ್ಟು ಕಳಿಸಿರ್ತೀವಿ. ಮಕ್ಕಳು ಅಂದ್ಲು ಗೊತ್ತಲ್ವಾ, ಬ್ಯಾಗನ್ನು ನೀಟಾಗಿ ಇಟ್ಕೊಂಡೇ ಹೋಗ್ತಾ ಇರಲ್ಲ. ಆ ಕಡೆ ಈ ಕಡೆ ಅಲ್ಗಾಡಿಸಿ ಬಾಟಲಲ್ಲಿರ್ತಕ್ಕಂಥ ನೀರೆಲ್ಲನೂ ಈ ರೀತಿ ಚೆಲ್ಲಿ ಟಿಫಿನ್ ಎಲ್ಲನೂ ಹಾಳಾಗ್ತಾ ಇರುತ್ತೆ. ಹಾಗೆಯೇ ನೀವು ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇದ್ದೀರಂದರೆ ಮಕ್ಕಳಿರೋರು ಸಿರಪ್ ಆಗಿರ್ಬೋದು, ಏನಾದರೂ ನಾವು ವೆನಿಟಿ ಬ್ಯಾಗಲ್ಲಿ ಕ್ಯಾರಿ ಮಾಡಬೇಕಾದ್ರೂ ಕೂಡ ಅಲ್ಗಾಡಿ ಅದರಲ್ಲಿ ಎಲ್ಲನೂ ಚೆಲ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಲಂಚ್ ಬಾಕ್ಸ್ಗೆ ಈ ರೀತಿ ಒಂದು ರಬ್ಬರ್ನಲ್ಲಿ ಪಿನ್ನನ್ನು ಹಾಕಿ ಅದನ್ನು ಈ ರೀತಿ ಸೈಡ್ಗೆ ಹಾಕಬೇಕು. ಆ ವಾಟರ್ ಬಾಟಲ್ಸ್ಗೆ ಈ ರಬ್ಬರನ್ನು ಹಾಕಿ ನೀವು ಇಟ್ಕೊಳ್ಳೋದ್ರಿಂದ ಇದು ಎಷ್ಟು ಅಲ್ಗಾಡಿಸಿದ್ರೂ ಅಲ್ಗಾಡೋದಿಲ್ಲ. ನೀವು ತೆಗೆಯೋವರೆಗೂ ಈ ರಬ್ಬರಿಂದ ಇದು ವಾಟರ್ ಬಾಟಲ್ ಔಟ್ಸೈಡ್ ಬರೋದಿಲ್ಲ. ಸೊ ಇದರಿಂದ ಇದು ಸೇಫ್ ಆಗಿರುತ್ತೆ. ಹಾಗೆ ನೀವು ಸಿರಪ್ ಬಾಟಲನ್ನು ಮಕ್ಕಳಿಗೆ ವರ್ಕಿಂಗ್ ವುಮೆನ್ಸ್ ತೊಗೊಂಡೋಗೋರು ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ನೀವು ಗಾಜಿನ ಬಳೆಗಳನ್ನು ಒಂದು ಸ್ವಲ್ಪ ಚಿಕ್ಕದಾಗಿರುವಂಥ ಗಾಜಿನ ಬಳೆಗಳನ್ನು ತೊಗೊಂಡ್ರೆ ಇದನ್ನು ಹಾಕೊಳ್ಳೋದೇ ಕಷ್ಟ, ಬಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಆವಾಗ ಇದನ್ನು ಗಾಜಿನ ಬಳೆಯನ್ನು ಹೊಡಿಲಾರ್ದೇ ನಡ ಎಲ್ಬು ಅಂತ ಇರ್ತದಲ್ವಾ, ಸೊ ಅಂಥವ್ರಿಗೆ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಈ ರೀತಿ ನೀವು ಶುಗರ್ ಆಗಿರ್ಬೋದು, ಏನಾದರೂ ತರಕಾರಿ ತಂದಾಗ ಈ ರೀತಿ ವೈಟ್ ಕವರ್ಗಳನ್ನು ಕೊಟ್ಟಿರ್ತಾರೆ. ಇದನ್ನು ನೀವು ವೇಸ್ಟ್ ಅಂತ ಬಿಸಾಕೋ ಬದಲು ಅದನ್ನು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಬ್ಯಾಂಗಲ್ಸ್ ಹಾಕೊಳ್ಳುವಾಗ ಈ ಒಂದು ಕವರ್ನ ಮೊದಲಿಗೆ ಕೈಗೆ ಹಾಕ್ಕೊಂಡು ನಂತರ ನೀವು ಬಳೆನ ಏರಿಸ್ಕೊಳ್ಳೋದ್ರಿಂದ ನೀಟಾಗಿ ಬಳೆಗಳು ಏರುತ್ತೆ. ಇವಾಗಿನ ಚಳಿಗಾಲದಲ್ಲಿ ಕೈ ಸ್ವಲ್ಪ ರಫ್ ಆದರೆ ಸಾಕು, ಬ್ಯಾಂಗಲ್ಸ್ ಏರ್ತಾನೆ ಇರಲ್ಲ ಕೈಗೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಹಾಗೇನೆ ರಿಮೂವ್ ಮಾಡೋದು ಕೂಡ ಈ ಒಂದು ಕವರಿಂದ ತುಂಬಾ ಈಸಿ. ನೋಡ್ತಾ ಇರ್ಬೋದು, ಬಳೆ ಒಳಗಡೆ ಈ ಕವರ್ನ ಸೇರಿಸ್ಕೊಂಡು ಬ್ಯಾಕಲ್ಲಿ ಇನ್ನೊಬ್ಬರು ಸಹಾಯದಿಂದ ಎಳೆದ್ರೆ ಸಾಕು, ನೀಟಾಗಿ ಈ ಬಳೆ ರಿಮೂವ್ ಆಗುತ್ತೆ. ಸೊ ಕೈ ಒಂದು ಸ್ವಲ್ಪನೂ ಪೇನ್ ಆಗೋದಿಲ್ಲ, ಹಾಗೆ ಬ್ಯಾಂಗಲ್ಸ್ ಕೂಡ ಒಡೆಯೋದಿಲ್ಲ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಚಾರ್ಜರ್ಗಳನ್ನು ನಾವು ಓಲ್ಡ್ ಚಾರ್ಜರ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಸೊ ಅದನ್ನು ಸ್ಟ್ಯಾಂಡಾಗಿ ಈ ರೀತಿ ಯೂಸ್ ಮಾಡ್ಬೋದು. ನಾವು ಕಿಚನ್ನಲ್ಲಿ ಏನಾದರೂ ಮೊಬೈಲ್ ಇಟ್ಟು ಏನಾದರೂ ಒಂದು ಸಾಂಗ್ನ ಕೇಳ್ಕೊಳ್ತಾ, ಇಲ್ಲಾಂದರೆ ಯಾವುದಾದ್ರೂ ಸ್ಟೋರಿನ ನೋಡ್ತಾ ಏನಾದರೂ ಕೆಲಸ ಮಾಡ್ಕೊಳ್ಬೇಕಂದ್ರೆ ಹಾಗೇನೆ ನಾವು ಟೇಲ್ಸ್ ಮೇಲ್ಗಡೆ ಮೊಬೈಲನ್ನು ಇಡ್ತಾ ಇರ್ತೀವಿ. ಸೊ ಈ ರೀತಿ ಇಡೋದ್ರಿಂದ ಮೊಬೈಲ್ ಬ್ಯಾಕ್ ಕ್ಯಾಮ್ರಾ ಕೂಡ ಹಾಳಾಗುತ್ತೆ ಮತ್ತು ಮೊಬೈಲ್ ತುಂಬಾ ಡಸ್ಟ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ವೇಸ್ಟ್ ಅಂತ ಬಿಸಾಕೋ ಚಾರ್ಜರ್ಗಳನ್ನು ಈ ರೀತಿ ನೀವು ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ರೀತಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಂಡು ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಕಾದಂಥ ಅಂಚಿನ ಮೇಲ್ಗಡೆ ಹಸಿ ನೋಟ್ಗಳನ್ನು ಇಡೋದ್ರಿಂದ ನೀವೇ ಶಾಕ್ ಆಗ್ತೀರಾ. ಈ ಟಿಪ್ಸ್ ಮೊದಲೇ ಗೊತ್ತಿದ್ರೆ ಚೆನ್ನಾಗಿತ್ತು ಅಂದ್ಕೊಳ್ತೀರಾ, ಅಷ್ಟು ಯೂಸ್ಫುಲ್ ಇದೆ. ಸೊ ನಾವು ಒಂದೊಂದ್ಸರಿ ಬಟ್ಟೆ ವಾಶ್ ಮಾಡಬೇಕಾದ್ರೆ ಪ್ಯಾಂಟ್ ಹಾಗೆಯೇ ಶರ್ಟ್ ಜೇಬಲ್ಲಿರುವಂಥ ನೋಟ್ಗಳನ್ನು ಹಾಗೆಯೇ ವಾಷಿಂಗ್ ಮಿಷಿನ್ ಅಥವಾ ನೀರಿಗೆ ಹಾಕಿಬಿಟ್ಟಿರ್ತೀವಿ. ಸೊ ಆವಾಗ ಸಾಫ್ಟ್ ಆಗಿರುವಂಥ ಈ ಒದ್ದೆ ನೋಟ್ಗಳನ್ನು ಹೇಗೆ ಮತ್ತೆ ಮೊದಲಿನ ಥರ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಅಂಚನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಅದ್ರ ಮೇಲ್ಗಡೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಷ್ಟೇ. ಅದರ ಮೇಲ್ಗಡೆ ಈ ನೆಂದಿರುವಂಥ ನೋಟ್ಗಳನ್ನು ಇಟ್ಟು ಜಸ್ಟ್ 2 ಮಿನಿಟ್ಸ್ ಬಿಟ್ಟರೆ ಸಾಕು. ಇದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲನೂ ಈ ಅಕ್ಕಿ ಅಬ್ಸರ್ವ್ ಮಾಡೋದ್ರಿಂದ ನೀಟಾಗಿ ಡ್ರೈ ಆಗುತ್ತೆ. ಮೊದಲಿದ್ದ ನೋಟಕ್ಕಿಂತ ಇನ್ನೂ ಇದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮೊದಲು ಎಷ್ಟು ಸಾಫ್ಟ್ ಆಗಿತ್ತು ನೋಟು, ಇವಾಗ ನೋಡ್ತಾ ಇದ್ರೆ ಹೊಸದರಂತೆ ಕಾಣಿಸ್ತಾ ಇದೆ. ಸೊ ಈ ರೀತಿ ನೀವು ನೋಡ್ದೇನೆ ವಾಶ್ ಮಾಡಿದಾಗ ನೋಟ್ಗಳನ್ನು ಈ ರೀತಿ ನೀವು ರಿಫ್ರೆಶ್ ಮಾಡ್ಕೊಂಡು ನೋಡಿ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ.
ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.